ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಹಾಗೂ ಜೈ ಮಾದಿಗರ ಬೌದ್ಧಿಕ ವೇದಿಕೆ ಮತ್ತು ಜೈ ಭೀಮ್ ದಲಿತ ಭೂರಕ್ಷಣಾ ವೇದಿಕೆ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದ ಬೃಹತ್ ತಮಟೆ ಚಳುವಳಿ ಆಂಗ್ಲೇಯರೇ 28/4/2026 ಮಂಗಳವಾರ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ತಮಟೆ ಚಳವಳಿ ಮತ್ತು ಪ್ರತಿಭಟನೆ ನಡೆಯಿತು. ಈ ಸಂದರ್ಭದಲ್ಲಿ ಬಂಡಿ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂತಹ ಘಟನೆಯನ್ನು ಸವಿಸ್ತಾರವಾಗಿ ವಿವರಿಸಿದರು. BR ಮುನಿರಾಜು ಸಂಸ್ಥಾಪಕರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರು ಮಾತನಾಡಿದರು. ಬಿಕೆ ಮಂಜ ಕೇಳಿ ಬಿಕೆ ಮಂಜ ಕೇಳಿ ಜೋಗಿಸಿನ ಕೇಳಿ ಜೋಗಿಸಿನ ಕೇಳಿ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಪೊಲೀಸರ ಮೇಲೆ ಹಲ್ಲೆ ಮಾಡಿದಕ್ಕಂತ ರೌಡಿ ಶೀಟರ್ಗಳನ್ನ, ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದಂತ ರೌಡಿ ಶೀಟರ್ಗಳನ್ನ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಜೈ ಭೀಮ್. ಪ್ರತಿಭಟನೆ ಮಾಡೋ ಉದ್ದೇಶ ಅಂದ್ರೆ ದಲಿತರ ಮೇಲೆ ಕಂಪ್ಲೇಂಟ್ ಕೊಟ್ರೆ ಆ ದಲಿತರ ಕೇಸಲ್ಲಿ ಏನಾಗಬೇಕು, ಆ ಸೆಕ್ಷನ್ಗಳಾಗಬೇಕು. ದಲಿತರ ಮೇಲೆ ಅಟ್ರಾಸಿಟಿ ಕೇಸ್ಗಳು ಹಾಕಂಗೆ ಅವ್ರು ಹೇಳ್ತಾರೆ. ಅಂದ್ರೆ ನೀವು ಅಧಿಕಾರಿಗಳು ಕರೆಕ್ಟಾಗಿ ಕಾನೂನುಗಳು ಓದ್ತೀರಾ, ನೀವು ಅಟ್ರಾಸಿಟಿ ಕೇಸ್ ಬುಕ್ ಮಾಡಿಬಿಟ್ರೆ ಯಾವ ನ್ಯಾಯ ಹೇಳ್ತಾ ಇದ್ದೀವಿ ನಿಮಗೆ? ದಲಿತರ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ದಲಿತರ ಮೇಲೆ ಯಾವ ಥರ ಕಂಪ್ಲೇಂಟ್ ಕೊಡ್ಬೇಕು, ನೀವು ಅದು ಹಾಕ್ಬೇಕು. ದಲಿತರ ಮೇಲೆ ಏನು ಜಾತಿ ನಿಂದನೆ ಮಾಡಿದ್ರ, ಏನೋ ನಿಮ್ಗೇನೋ ಅನ್ಯಾಯ ಮಾಡಿದ್ರ, ಯಾಕೆ ನೀವು ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡಿದ್ರಿ? ತಪ್ಪಲ್ಬೋದು. ಈಗ ಶರವಣನವರು BSc SCನೇ, ಅವರು ಮಿಸ್ಸಸ್ಸು ಗಂಡ ಯಾವ ಕ್ಯಾಸ್ಟ್ ಆಗಿದೆ ಅದೇ ಕ್ಯಾಸ್ಟ್ ಬರ್ತಾನೆ. ಇಲ್ಲ ಅಯ್ಯಮ್ಮನ ಕಾನೂನು ಮಿತಿ ಮೀರಿ ನನ್ನ ಆಸ್ತಿಗಳು ತಗೊಳಕ್ ಹೋಗಿದ್ಲ, ಇಲ್ಲೆಲ್ಲ ಲೋನ್ಗಳು ತಗೊಳಕ್ ಹೋಗಿದ್ಲ, ಇಲ್ಲ ನಾನು ಏನನ್ನ ಮಾಡಿದ್ಲ, ಯಾವ್ದು ಇಲ್ಲಲ್ಲ. ಅಂಥವ್ರ ಮೇಲೆ ಹೋಗ್ಬಿಟ್ಟು ನಿನ್ನ ಜೋಗಿಸಿನ ಮಾತು ಕೇಳ್ಕೊಂಡು ಅವನೊಬ್ಬ ಪೊರೋಡಿ, ಅವನು ಲಾಂಗ್ಲು ಮಚ್ಚಲಿದ್ಕೊಂಡು ಒಬ್ಬ ಈ ಮಕ್ಕಳನ್ನೆಲ್ಲ ರ್ಯಾಬ್ರಿ ಕೇಸ್ಗಳು ಬಿಟ್ಕೊಂಡು ಓಡಾಡೋನು ನೀನು. ಅವ್ನ ಮಾತಲ್ಲಿ ಕೇಳ್ಕೊಂಡು ಪೊಲೀಸ್ ಅಧಿಕಾರಿಗಳಾದಂಥ ನೀವು ಹೋಗ್ಬಿಟ್ಟು SC/ST ಕೇಸ್ ಮಾಡಿದ್ರೆ ನಿಮಗೆ ನಾಚಿಕೆ ಆಗಲ್ವಾ, ಬೇಜಾರಾಗಲ್ವಾ? ಆ ಒಂದು ವಿಚಾರದಲ್ಲಿ ACP ಆದಂಥ ಸುವರ್ಣ ಮೇಡಮ್ ಅವರು ಸಸ್ಪೆಂಡ್ ಆಗಬೇಕು. ಆಮೇಲೆ ಕಾನೂನು ಚೌಕಟ್ಟಲ್ಲಿ ಅವರು FIR ಹಾಕಿಲ್ಲ. ಅವ್ರು ಮಾಡಿರೋದು ಕಾನೂನು ದುರ್ಬೇಗ ಪಡಿಸ್ಕೊಂಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿರೋದಲ್ಲದೆ ಪೊಲೀಸ್ ಇಲಾಖೆಗೂ ಅವಮಾನ ಮಾಡಿದ್ದಾರೆ. ನಮ್ಮ ಕಮಿಷನರ್ ಆದಂಥ ಸಿಂಗ್ ಸಾಹೇಬ್ರಿಗೂ ಅವಮಾನ ಮಾಡಿದ್ದಾರೆ. ಅಲ್ಲಿ DCP ಸಾಹೇಬ್ರಿಗೂ ಅವಮಾನ ಮಾಡಿದ್ದಾರೆ. ಅಂತ ಮೇಡಮ್ ನಲ್ಲಿ ಇಟ್ಕೊಂಬಾರ್ದು. ಇದು ಮೇಡಮ್ ಅವರು ಎರಡನೇ ಸರಿ ಲಾಸ್ಟ್ ಟೈಮ್ ನಾವೊಂದು ಕಂಪ್ಲೇಂಟ್ ಕೊಟ್ರು ಕಾನೂನು ಚೌಕಟ್ಟಲ್ಲಿ ನಡೆದಿರೋಂಥ ಕಾನೂನು ರಾಜಕಾರಣಿ ಒತ್ತಡದಿಂದ ಬಿ ರಿಪೋರ್ಟ್ ಹಾಕ್ಬಿಟ್ರು. ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಗಬೇಕು ಇಮಿಡಿಯೇಟ್ಲಿ. ಈ ಒಂದು ವಿಚಾರದಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾವು ಹೋರಾಟ ಮುಕ್ತಾಯ ಮಾಡಬೇಕಾಗಿತ್ತು. ಈಗ ಬರೋದು ಲೇಟಾಗೋಸ್ಕರ ಈಗ ಮಾಡ್ತಾ ಇದ್ವಿ. ಇದು ಒಂದು ವಿಚಾರ. ಆಮೇಲೆ ಇನ್ನೊಂದು ಬಂದು ಬಂಡಿಗೋಡಿನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಬೇಕಾದ್ರೆ ಅದನ್ನ ಧ್ವಂಸ ಮಾಡಾಕಿದ್ದಾರೆ. BK ಮಂಜಾ ಮತ್ತು ಇನ್ನಿತರ ಮೇಲೆ ಬಾಗಲೂರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಸಹ ಬಾಗಲೂರು ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಇದುವರೆಗೂ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ. ಬಾಗಲೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬಂಡಿಗೋಡಿನಹಳ್ಳಿ ಗ್ರಾಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಕ್ಕದಲ್ಲಿದೆ. ನಾವು ಅಂಬೇಡ್ಕರ್ ಜಯಂತಿ ದಿನ ಪುತ್ಥಳಿನ ನಿರ್ಮಾಣ ಮಾಡುವಾಗ ಆ ಕಟ್ಟೆನೆ ಹೊಡೆದು ಬಿಸಾಕ್ಬಿಟ್ಟವರು ಸವರ್ಣೀಯರು. ದಲಿತರು ಯಾವುದೇ ಕಾರಣಕ್ಕೂ ಊರೊಳಗಡೆ ಹೋಗಬಾರ್ದು ಅಂತೇಳಿ ನಿರ್ಬಂಧನೆ ಇರ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ನಾವು ಖಂಡಿಸ್ತೀವಿ. ಅವನು ಪೊಲೀಸ್ ಅಧಿಕಾರಿಗಳಿಗೆ ಹಣವನ್ನು ಕೊಟ್ಬಿಟ್ಟು ಎಲ್ಲಾ ಕಡೆನೂ ವ್ಯವಸ್ಥಿತವಾಗಿ ಅವನು ಬೆಳ್ಕೊಂಡು ಹೋಗ್ತಾ ಇದ್ದಾನೆ. ಅದು ಕಡಿವಾಣ ಆಗಬೇಕು. ಹಿಂದೆ ಚಂದನ್ ಕುಮಾರ್ ಮೇಲೆ ಹಲ್ಲೆ ಮಾಡಿದ, ಅವನ ಮೇಲೆ ಕೇಸ್ ಹಾಕಿದ್ರೆ ಅವ್ನು ಹಿಡ್ಕೊಂಬಂದಂತ ಪೊಲೀಸವ್ರನ್ನ ಬಿಟ್ಬಿಟ್ಟು ಆಮೇಲೆ ಅವನ್ನ ಬಿಟ್ಬಿಟ್ಟು ದುಡ್ಡಿಸ್ಕೊಂಡ್ಬಿಟ್ಟು ACP ಆದಂಥ ಮುರುಗೇಂದ್ರಯ್ಯನವರು ಮೋಸ ಮಾಡಿದ್ದಾರೆ. ಅವ್ರು ಇಮಿಡಿಯೇಟ್ಲಿ ಅಮಾನತುಗೊಳಿಸಬೇಕು. ಈ ಅಂಬೇಡ್ಕರ್ ಸಾಹೇಬರ ಪುತ್ಥಳಿನ ಯಾರು ಧ್ವಂಸ ಮಾಡಿದ್ರು ಅಂತ ಕಿಡಿಗೇಡಿಗಳ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಗಡಿಪಾರು ಮಾಡ್ಬೇಕಂತೇಳಿ ನಾವು ಒತ್ತಾಯಿಸಿ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. ಹಿಂದೆ ಸಹ ಇಲ್ಲೊಬ್ಬ ಭೂ ದಾಖಲೆಗಳ ಅಧಿಕಾರಿ ಒಬ್ಬ ಇದ್ದಾನೆ, ಸುಜಯ್ ಕುಮಾರ್ ಅಂತೇಳಿ, ಅವನ ವಿರುದ್ಧವಾಗಿ ಸುಮಾರು ಹೋರಾಟ ಮಾಡಿದ್ವಿ. ಕಂದಾಯ ಸಚಿವರಾದಂಥ ನಮ್ಮ ಕೃಷ್ಣ ಬೈರೇಗೌಡರು ಅವನು ಸಸ್ಪೆಂಡ್ ಮಾಡಲಿಲ್ಲ, ಆಮೇಲೆ ಅಮಾನತುಗೊಳಿಸಲಿಲ್ಲ. ಆ ಒಂದು ವಿಚಾರದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಈ ಹೋರಾಟಕ್ಕೆ ನಾವು ಬಹಳ ಯಶಸ್ವಿಯಾಗಿ ಮಾಡಿದ್ದೀವಿ. ಇವತ್ತು 7 ಜನ ಮಿನಿಸ್ಟ್ರಿಗೆ ನಾನು ಒಂದೇ ವೇದಿಕೆಯಲ್ಲಿ ನಾನು ಇವತ್ತು ಮೆಮೊರಾಂಡಮ್ ಕೊಟ್ಟಿದ್ದೀನಿ. ಆ 7 ಜನ ಸಚಿವರು ಇದಕ್ಕೆ ನ್ಯಾಯ ಕೊಡಬೇಕು. ಆ 7 ಜನ ಸಚಿವರುಗಳು ನಮಗೆ ನ್ಯಾಯ ಕೊಡಲಿಲ್ಲ ಅಂದ್ರೆ ಮುಂದಿನ ಹೋರಾಟ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ತೇವೆ ಅಂತೇಳಿ ಈ ಹೋರಾಟದ ಮೂಲಕ ನಾನು ತಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರ್ BR ಮುನಿರಾಜು, ರಾಷ್ಟ್ರೀಯ ಅಧ್ಯಕ್ಷರು, ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ. ಹಾಗೂ ನನ್ನ ಜೊತೆಲಿ ನಮ್ಮ ಶರವಣ ಇದ್ದಾರೆ, ನರಸಿಂಹರು ಇದ್ದಾರೆ, ಕಾಂತರಾಜ್ ಇದ್ದಾರೆ, ಮತ್ತೆ ವೆಂಕಟೇಶ್ ಇದ್ದಾರೆ, ಮತ್ತೆ ಆನಂದ್ ಇದ್ದಾರೆ, ಶೈಲಜಾ ಮೇಡಮ್ ಇದ್ದಾರೆ, ಮತ್ತೆ ಇನ್ನು ಹಲವಾರು ಮುಖಂಡರು ಇದ್ದಾರೆ, ನಮ್ಮ ಸೋದರರು ಇದ್ದಾರೆ ಬಂದರೆ. ತಾವು ಬಂದಿರೋ ತಮ್ಮೆಲ್ಲರೂ ಹೊಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ನಮ್ಮ ವಿಚಾರನ ಎಲ್ಲ ಕಡೆ ಪ್ರಚಾರ ಮಾಡಿ ನ್ಯಾಯ ಸಿಗಂಟ ಮಾಡ್ಬೇಕಂತೇಳಿ ನಿಮಗೆ ಕೈ ಮುಗಿ